ಆಧುನಿಕ ಕನ್ನಡ ಸಾಹಿತ್ಯ ಪ್ರಪಂಚದ ಒಂದು ಬಹಳ ದೊಡ್ಡ ವಿದ್ವತ್ ಪ್ರಭೆ, ಒಂದು ಬಹಳ ದೊಡ್ಡ ಪ್ರತಿಭಾ ಕೋಶ ನಂದಿ ಹೋದ ಹಾಗಾಗಿದೆ. ಮನಸ್ಸು ತುಂಬ ಸಂಕಟಕ್ಕೆ ಬಿದ್ದಿದೆ. ಕಾರಣ ಅವರೊಬ್ಬರು ವ್ಯಕ್ತಿ ಅಲ್ಲ, ನನ್ನಂಥ ಹಲವಾರು ಜನಗಳ ಸಂವೇದನೆಯನ್ನು ತಿದ್ದಿದವರು, ನಮ್ಮ ಜ್ಞಾನವನ್ನು ವಿಸ್ತರಿಸಿದವರು, ಸಾಹಿತ್ಯದ ಗದ್ಯ ಕಲೆಯ ಸಾಧ್ಯತೆಗಳನ್ನು ತೋರಿಸಿದವರು. ಅವರಿಂದಾಗಿ ನಮ್ಮ ಮನಸ್ಸು ತುಂಬ ವಿಸ್ತಾರವಾಗಿದೆ, ಪ್ರಬುದ್ಧವಾಗಿದೆ. ಹಾಗೆಲ್ಲ ನಮಗನ್ಸೋದ್ರಿಂದಾನೇ ಅವರು ನಮಗೆ ಬಹಳ ಆಪ್ತರು. ಅವರನ್ನು ಯಾವಾಗ ಓದುವಾಗಲೂ ನಮ್ಮ ಎದುರು ಕೂತು ಕತೆ ಹೇಳೋ ಹಾಗೆ ಕಾಣಿಸುತ್ತೆ. ಒಂದು ಜೀವಮಾನದ ಅವಧಿಯಲ್ಲಿ ಒಬ್ಬ ವ್ಯಕ್ತಿ ಇಷ್ಟು ಸಂಶೋಧನೆ, ಇಷ್ಟು ಕ್ಷೇತ್ರ ಕಾರ್ಯ, ಇಷ್ಟು ಜ್ಞಾನ, ಇಷ್ಟು ವಿಶ್ಲೇಷಣೆ ಇವೆಲ್ಲವನ್ನು ಮಾಡಬಹುದು ಅಂತ ನಿರೀಕ್ಷೆ ಮಾಡೋದು ಕೂಡ ಕಷ್ಟ. ಪರ್ವದಂಥ ಮಹಾಕೃತಿಯನ್ನು ಬರೆಯುವಾಗ 20 ವರ್ಷಗಳ ಸಿದ್ಧತೆ. ನಾನು ಅವರನ್ನು ಕೇಳ್ತಾ ಇದ್ದೆ, 20 ವರ್ಷ ಸಿದ್ಧತೆ ಬೇಕಾಯ್ತಾ ಅಂತ. ಅವ್ರು ಹೇಳಿದರು, ನಾನು ಏನನ್ನು ಬರೆದಿದ್ದೀನೋ ಅದಕ್ಕಿಂತ ಸುಮಾರು ಒಂದು 20 ಪಟ್ಟು ಹೆಚ್ಚು ಮೆಟೀರಿಯಲ್ ಇರುತ್ತೆ ನನ್ನ ಹತ್ರ, ಎಲ್ಲವನ್ನೂ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಇಡೀ ಭಾರತ ದೇಶವನ್ನು ಅಂಗುಲ ನೋಡಿ ಅದೆಲ್ಲವನ್ನು ಅದನ್ನು ಚೆನ್ನಾಗಿ ಗ್ರಹಿಸಿ ಅತ್ಯದ್ಭುತಗಳನ್ನು ಸೃಷ್ಟಿಸಿದ್ರವರು. ಯಾವುದೇ ಕಾದಂಬರಿಯನ್ನು ಓದಿದರೂ ಒಂದು ಸಂಶೋಧಕ ಮನಸ್ಸು ಜೊತೆಗೆ ಒಂದು ವಿಶ್ಲೇಷಣೆಯ ಮನಸ್ಸು, ಒಂದು ಅದ್ಭುತವಾದ ಕಲಾಕಾರನ ಮನಸ್ಸು ಕೆಲಸ ಮಾಡಿರೋದನ್ನು ನಾವು ನೋಡಬಹುದಾಗಿತ್ತು. ವೈಯಕ್ತಿಕವಾಗಿ ನಾವು ಪರಸ್ಪರ ಪ್ರೀತಿ ಗೌರವ ಇದ್ದವರು. ಹಲವಾರು ಸಲ ಅವರ ಜೊತೆ ವಿದೇಶಗಳಿಗೆ ಪ್ರಯಾಣ ಮಾಡಿದ್ದೆ. ಅಮೆರಿಕಾದಲ್ಲಿ, ಇಂಗ್ಲೆಂಡ್ ದೇಶದಲ್ಲಿ, ಸಿಂಗಪೂರಲ್ಲಿ, ಬಹರೇನ್ನಲ್ಲಿ, ದುಬಾಯಲ್ಲಿ, ಹಲವಾರು ದೇಶಗಳಲ್ಲಿ ನಾವು ಒಟ್ಟೊಟ್ಟಿಗೆ ತುಂಬ ದಿನಗಳನ್ನು ಕಳೆದಿದ್ದೇವೆ. ಹಲವಾರು ಏರ್ಪೋರ್ಟ್ಗಳಲ್ಲಿ ಗಂಟೆಗಟ್ಟಲೆ ಠಳಾಯಿಸಿದ್ದೇವೆ, ಕಾಲ ಕಳೆದಿದ್ದೇವೆ, ಮಾತಾಡಿದ್ದೇವೆ. ಭೈರಪ್ಪನವರು ಸಾಮಾನ್ಯವಾಗಿ ಹೆಚ್ಚು ಮಾತಾಡೋದಿಲ್ಲ ಅನ್ನೋರು ನನ್ನ ಜೊತೆ ಗಂಟೆಗಟ್ಟಲೆ ಮಾತಾಡಿದ್ದಾರೆ. ಅವರು ಹೇಳಿದ ಹಲವಾರು ವಿಷಯಗಳು ನನ್ನ ಭಾವಕೋಶವನ್ನು, ಬುದ್ಧಿಕೋಶವನ್ನು ಶ್ರೀಮಂತಗೊಳಿಸಿವೆ ಅಂತ ನಾನು ಭಾವಿಸ್ತೀನಿ. ಒಟ್ಟಿನಲ್ಲಿ ಒಂದು ಅಧ್ಯಾಯ ಮುಗಿದ ಹಾಗಿದೆ, ಒಂದು ಪರ್ವ ಮುಗಿದ ಹಾಗಾಗಿದೆ. ಕನ್ನಡ ಸಾಹಿತ್ಯ ಜಗತ್ತಿನಲ್ಲಿ 100 ವರ್ಷಗಳ ಕಾಲ ಭೈರಪ್ಪನವರು ಚರ್ಚೆಯಲ್ಲಿರ್ತಾರೆ. ಇದು ಮುಗಿಯೋದಿಲ್ಲ. ಒಂದು ಸಾವಿನೊಂದಿಗೆ ಭೈರಪ್ಪನವರಂಥ ಚೇತನ ಕೊನೆಯಾಗೋದಿಲ್ಲ. ವ್ಯಕ್ತಿಯಾಗಿ ಯಾವಾಗಲೂ ನಾವೆಲ್ಲರೂ ಕಾಲ ಮುಗಿಸ್ತೀವಿ. ಆದರೆ ಇನ್ನೂ 100 ವರ್ಷಗಳ ಕಾಲ ಕನ್ನಡ ಸಾಹಿತ್ಯದಲ್ಲಿ ಮಾತ್ರ ಅಲ್ಲ, ಭಾರತ ದೇಶದಲ್ಲೆಲ್ಲ ಅವ್ರು ಚರ್ಚೆಯಲ್ಲಿರ್ತಾರೆ. ನಿನ್ನೆ ನಾನು ಹಿರಿಯರೊಂದಿಗೆ ಒಬ್ಬರಿಗೆ ಮಾತಾಡ್ತಾ ಇದ್ದೆ, ನನ್ನ ಗುರುಗಳೊಂದಿಗೆ, ಆರಾಮಿತ್ರ ಅವರೊಂದಿಗೆ. ಅವರೊಂದು ಮಾತು ಹೇಳಿದರು, ನೀನು ಭಾರತ ದೇಶದಲ್ಲಿ ಅಂತ ಹೇಳಬೇಡಪ್ಪ, ಭೈರಪ್ಪ ನನಗೂ ಅವ್ರಿಗೂ ವೈಯಕ್ತಿಕವಾಗಿ ಏನೇನೋ ಜಗಳಗಳಿವೆ, ಅವೆಲ್ಲ ಸಾಹಿತ್ಯಿಕವಾದವು. ವೈಯಕ್ತಿಕವಾಗಿ ಪ್ರೀತಿ ಸ್ನೇಹ ಇದೆ, ಆದರೆ ಸಾಹಿತ್ಯಿಕವಾಗಿ ಭೈರಪ್ಪ ಈ ಕಾಲದ, ಈ ಪ್ರಪಂಚದ ಬಹಳ ಮುಖ್ಯವಾದ ಸಾಹಿತಿ ಅಂತ ಹೇಳಿದರು. ಪ್ರಪಂಚದ ಬಹಳ ಮುಖ್ಯವಾದ ಸಾಹಿತಿ ಅಂತ ಹೇಳಿದರು. ಅಂಥ ಪ್ರಪಂಚವಾದ ಮುಖ್ಯವಾದ ಸಾಹಿತಿ ಕನ್ನಡದಿಂದ ಬಂದದ್ದು. ಕನ್ನಡವನ್ನು ಇಡೀ ವಿಶ್ವದ ತುಂಬ ಓದಿಸಿದ್ದು ಅದ್ಭುತವಾದದ್ದು. ಅದರಿಂದಾಗಿ ತುಂಬ ನೋವಿಗೆ ಬಿದ್ದಿದ್ದೇವೆ. ಮತ್ತೇನು ಹೇಳ್ಬೋದು, ಅವರ ಆತ್ಮಕ್ಕೆ ಶಾಂತಿ ಇರಲಿ ಅಂತ ಪ್ರಾರ್ಥಿಸ್ತೀನಿ. ಭೈರಪ್ಪನವರು ಅಕ್ಷರ ರೂಪದಲ್ಲಿ ನಮ್ಮೊಂದಿಗೆ ಯಾವಾಗಲೂ ಇರ್ತಾರೆ. ನಮ್ಮ ಚರ್ಚೆಗಳಲ್ಲಿ, ನಮ್ಮ ಜಿಜ್ಞಾಸೆಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಭೈರಪ್ಪನವರು ಇರ್ತಾರೆ. ಅವರನ್ನು ಬಹಳ ಕಾಲ ಕನ್ನಡಿಗರು ನಮ್ಮೊಳಗೆ ಇರಿಸ್ಕೊಳ್ಬೇಕು. ನಮಸ್ಕಾರ. ನನ್ನ ಪ್ರಿಯ ಸ್ನೇಹಿತರಲ್ಲಿ, ಸಮವಯಸ್ಕರಲ್ಲಿ, ಹಿತೈಷಿಗಳಲ್ಲಿ ಒಬ್ಬರು. ಅವರು ತಾವು ಕೃಷಿ ಮಾಡಿದ ಕಾದಂಬರಿಯ ಕ್ಷೇತ್ರ ಏನಿದೆ ಅದಕ್ಕೆ ಒಂದು ಗಾಂಭೀರ್ಯವನ್ನು, ಆ ಮೊದಲು ಅದು ರಂಜನೆಯ ಒಂದು ಮಾಧ್ಯಮವಾಗಿ, ಸಾಮಾನ್ಯವಾಗಿ ಅಪವಾದಗಳಿರಬಹುದು, ಆದರೆ ಉದ್ದಕ್ಕೆ ತಾವು ರಚಿಸಿದ ಎಲ್ಲ ಕಾದಂಬರಿ ಕೃತಿಗಳಲ್ಲಿಯೂ ಕೂಡ ಒಂದು ಮಹತ್ವದ ಸಂದೇಶ, ಸಮಸ್ಯೆ, ತತ್ವ, ಭಾವನೆಯನ್ನು ತುಂಬಿಕೊಟ್ಟರು ಮತ್ತು ಅದನ್ನು ಗಾಂಭೀರ್ಯದ ನೆಲೆಗೆ ಏರಿಸಿತು. ಇದು ವಿಶೇಷ. ಇನ್ನೊಂದು ವಿಶೇಷ ಅಂದರೆ ಆ ಕಾದಂಬರಿಗಳು
ದೇಶವ್ಯಾಪಿಯಾಗಿ ಅದು ತಮ್ಮದೇ ಪ್ರಾಂತದ ಸ್ಥಾನದ ಜನ ಸಮಾಜದ ಆ ಭಾವನೆಗಳ ಚಿಂತನೆಗಳ ಜೀವನದ ಒಂದು ಸ್ಪಂದನೆ ಅಂತ ಹೇಳಿ ಜನ ಸ್ವೀಕರಿಸುವ ಮಟ್ಟಿಗೆ ವ್ಯಾಪ್ತಿಯನ್ನು ಅವರು ಪಡೆದುಕೊಂಡರು. ಇಂತಹ ವ್ಯಕ್ತಿ ಜೀವನದಲ್ಲಿ ಪ್ರಾಮಾಣಿಕರಾಗಿ, ಶುದ್ಧರಾಗಿ, ಧೀರರಾಗಿ, ದಿಟ್ಟ ವ್ಯಕ್ತಿಯಾಗಿ ಬದುಕಿದರು ಅನ್ನೋದು ಇನ್ನೊಂದು ವಿಶೇಷ. ಅವರು ತಮ್ಮ ಪುಸ್ತಕಗಳ ಗೌರವಧನವನ್ನು ಅನೇಕ ಸಾಮಾಜಿಕ ಕಾರ್ಯಗಳಿಗೆ ಬಳಸಿದರು ಅನ್ನೋದು ಕೂಡ ಒಂದು ಅವರ ಔದಾರ್ಯ ಮತ್ತು ಸಮಾಜದ ಒಳಿತಿನ ಬಗೆಗೆ, ಅಗತ್ಯಗಳ ಬಗೆಗೆ ಅವರು ವಹಿಸಿದ ಒಂದು ಕರ್ತವ್ಯ ನಿಷ್ಠೆ ಅಂತ ನಾನು ತಿಳಿತೇನೆ. ಕೆಲವು ವೇದಿಕೆಗಳಲ್ಲಿ ನಾವು ಅವರು ಜೊತೆಯಲ್ಲಿ ಭಾಗವಹಿಸಿದ್ದುಂಟು. ಅವರು ನನ್ನನ್ನು ತುಂಬ ಮೆಚ್ಚಿಕೊಳ್ಳೋರು. ಯಾಕೆಂದರೆ ಯಾವುದೋ ಒಂದು ಸಾಹಿತ್ಯದ ಒಂದು ಕ್ಷೇತ್ರವನ್ನು ನಾನು ಬಹುವಾಗಿ ಮೆಚ್ಚಿಕೊಂಡೆ, ಅವರು ಒಂದು ಕ್ಷೇತ್ರವನ್ನು ನೆಚ್ಚಿಕೊಂಡರು. ಈ ವಿಚಾರದಲ್ಲಿ ಪರಸ್ಪರವಾಗಿ ಪ್ರೀತಿ ಗೌರವಗಳನ್ನು ನಾವು ಬೆಳೆಸ್ಕೊಂಡ್ರು. ಅಂಥ ವ್ಯಕ್ತಿಯನ್ನು ಪಡೆಯೋದು ಒಂದು ನಾಡಿನ ಭಾಗ್ಯ. ಅವರನ್ನು ನಾವು ಸದಾ ಸ್ಮರಣೆಯಲ್ಲಿ ಇಟ್ಟುಕೊಳ್ಳು. ಅವರೊಂದು ಮಾತು ಹೇಳೋರು, ಏನು ಅಂದರೆ, ಈಗ ನಮ್ಮ ಜೀವನದಲ್ಲಿ ನಾವು ಈಗೇನು ಹೆಸರು ಮಾಡಿದ್ದೇವೆ ಅಥವಾ ಒಂದು ಜನಪ್ರಿಯತೆ ಇದು ಮುಖ್ಯ ಅಲ್ಲ. ನಾಳೆ ನನ್ನ ಕೃತಿಗಳು ಎಲ್ಲಿಯವರೆಗೆ ಇರ್ತವೆ, ಜನಕ್ಕೆ ಎಷ್ಟು ಬೇಕಾಗ್ತದೆ ಅನ್ನೋದು ಬಹಳ ಮುಖ್ಯವಾದ. ಈ ಸಂಗತಿಯನ್ನು ನಾನು ಅನೇಕ ವೇಳೆ ನಾನೇ ಯೋಚನೆ ಮಾಡಿದ್ದೆ. ಈಗ ಎಷ್ಟೋ ಹಳೆಯ ಲೇಖಕರು, ಗಣಗನಾಥರಿರ್ಬೋದು, ಬಂಕಿಂಚಂದ್ರರ ಅನುವಾದಗಳನ್ನು ಮಾಡಿರ್ತಕ್ಕಂಥ ಬಿ ವೆಂಕಟಾಚಾರ್ಯ ಇರ್ಬೋದು, MS ಇವರೆಲ್ಲ ಈಗ ಮರೆತು ಹೋಗಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಈ ಆತಂಕ ಅವರಲ್ಲಿ ಸಹಜವಾಗಿತ್ತು. ಆದರೆ ಅವರು ಸಾರ್ವಕಾಲಿಕವಾದ ತತ್ವಗಳನ್ನು, ಜೀವನ ಧರ್ಮದ ಸಮಸ್ಯೆಗಳನ್ನು ಕುರಿತು ಅಲ್ಲಿ ಚರ್ಚೆ ಮಾಡಿದರಾದ್ದರಿಂದ ಅದು ಹೆಚ್ಚು ಕಾಲ ಅದು ಬಾಳ್ತದೆ, ಜನಜೀವನವನ್ನು ರೂಪಿಸ್ತದೆ ಅಂಥೇಳಿ ನನಗೆ ಅನ್ನಿಸ್ತದೆ. ಆ ಚೇತನಕ್ಕೆ ನನ್ನ ಅನಂತ ನಮಸ್ಕಾರಗಳು ಮಾತ್ರ ನಾನು ಹೇಳಬಹುದು ಅಂತ ಅನ್ನಿಸ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.